ಅನಿವಾರ್ಯ ಕಾರಣ ಇಡಬೇಕಾಗುತ್ತಿದ್ವಿ. ಆದ್ರೆ ಹೋದ್ ವರ್ಷ ಒಂದ್ ದಿನಕ್ಕೆ 10,000 20,000 ಜನ ಬರೋರು ಪಾಸ್ ಅಲ್ಲಿ, ಅಂತದ್ನ ಇವತ್ತು 1,000ಕ್ಕೆ ಇಳಿಸಿದ್ದೇವೆ. ಬಸ್ಗಳೇ ಪಾಸ್ಗಳಲ್ಲಿ ಬರ್ತಾ ಇತ್ತು, ಅಂತದ್ದು ಇವತ್ತು ಒಂದ್ ಪಾಸ್ ಅಂತ ಮಾಡಿ ಒಂದ್ ದಿನಕ್ಕೆ 1,000 ಮಾಡಿದ್ದೇವೆ. ದಿನಕ್ಕೆ 70,000 ರಿಂದ 80,000 ಜನಕ್ಕೆ ದರ್ಶನ ಆಗುತ್ತೆ ಒಂದ್ ದಿನದಲ್ಲಿ, ಒಬ್ರೆ. ಇನ್ನ ಈ ಶಾಸಕರು, ಸಚಿವರು, ನ್ಯಾಯಮೂರ್ತಿಗಳು ಇವರೆಲ್ಲ ಏನಿದ್ದಾರೆ ಅವರು ಅವ್ರ ಫ್ಯಾಮಿಲಿ ಕರ್ಕೊಂಡು ಬರ್ಬೋದು. ಅವ್ರಿಗೆ ಪಾಸ್ ಅಂತ ಏನಿಲ್ಲ, ಡೇಟ್ ನಿಗದಿ ಮಾಡ್ಕೊಂಡು ಬರ್ಬೇಕಷ್ಟು, ಕುಟುಂಬ ಸಮೇತವಾಗಿ ಬರ್ಬೋದು. ಹೌದು, ಎಡಿಸಿ ಅವ್ರ ಹತ್ರ ನಿಗದಿ ಮಾಡಿ ಅವ್ರ ಹತ್ರ ಮೊದಲೇ ಡೇಟ್, ಯಾಕಂದ್ರೆ ಒಂದೇ ದಿನ ನಾವು 1,000 ಜನ ಬರ್ತೀವಿ ಅಂದ್ರೆ ಅದನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ದಿನ ನಿಗದಿ ಮಾಡ್ಕೋಬೇಕು. ಕೆಲವು ಹಿರಿಯ ಅಧಿಕಾರಿಗಳಿರ್ತಾರೆ, IAS ಅಧಿಕಾರಿಗಳು, IPS ಅಧಿಕಾರಿಗಳು, ಅವ್ರನ್ನೂ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೇನೆ, ಅವ್ರನ್ನೇನು ಬಿಟ್ಟಿಲ್ಲ, ಅವರು ನಮ್ಮ ವ್ಯವಸ್ಥೆಯಲ್ಲಿ ಇಂಥವ್ರು ಇರ್ತಾರೆ. ಅವರು ಪ್ರೋಟೋಕಾಲ್ ಅಲ್ಲಿ ಎಲ್ಲಾರು ಬರೋದಿಲ್ವಲ್ಲ. ಬಂದಾಗ ನಾವ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದು. ನೋಡಿ, ಒಂದ್ ಕಡೆ ನಿಮ್ಗೆ ಹೇಳೋದು ನಾನು, ಈಗ ಬರ್ತಾರೆ ಅಂದ್ರೆ ನಮ್ಗೆ ಸಂತೋಷ ಇದೆ, ನಾವು ಇದನ್ನ ಹಾಸನಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲ ಅಂತ ಹೇಳಿದ್ರೆ ನಮಗೂ ಎಲ್ಲ ಒಂದ್ ಕಡೆ ಅವ್ರನ್ನೆಲ್ಲ ಸ್ವಾಗತ ಮಾಡೋದಕ್ಕೆ. ಆದ್ರೆ ಸ್ವಲ್ಪ ಪಬ್ಲಿಕ್ ಇಂಟ್ರೆಸ್ಟ್ಗೆ ಆದ್ಯತೆ ಕೊಡಬೇಕು, ಸಾರ್ವಜನಿಕರಿಗೆ ಆದ್ಯತೆ ಕೊಟ್ಟು ಇದನ್ನ ಲಿಮಿಟ್ ಮಾಡಬೇಕು. ಸೊ ಹಾಗಾಗಿ ನಾವು ಎಲ್ಲ ಬರ್ತಾರೆ, ದೊಡ್ಡವರೆಲ್ಲ ಬರ್ತಾರೆ ಅಂತ ಹೇಳಿದ್ರೆ ಖುಷಿನೂ ಇದೆ ನಮ್ಗೆ ಅಷ್ಟೇ. ಎಲ್ಲಾರ್ಗು ಹೋದ್ ವರ್ಷ ಅವರು ಬ್ಯಾರಿಕೇಡಿಂಗ್ ಇಟ್ಟಿದ್ರು, ಈ ವರ್ಷ ಗೇಟೇ ಫಿಕ್ಸ್ ಮಾಡ್ತಾ ಇದ್ದಾರೆ ವಿತ್ ಲಾಕ್. ಸೊ ಕೀ ಲಾಕ್ ಮಾಡಿ ಅದ್ರಲ್ಲೇನಾದ್ರು ಮತ್ತೆ ರಾಜ್ಯ ಆಗೋ ಸಂದರ್ಭ ಬರುತ್ತೆ, ಸಾವಿರನೇ ಅಥವಾ ಇನ್ನೇನಾದ್ರು ಎಕ್ಸ್ಟ್ರಾ ಇವ್ರ ತರ ನೋಡಿ. ಈಗ ನಿಮ್ಗೆ ಉದಾಹರಣೆಗೆ ಹೇಳಿದ್ದೀನಿ ನಾನು, ಉದಾಹರಣೆಗೆ ಬಾಯ್ ಬಿಟ್ಟು ಹೇಳ್ತೀನಿ ನಿಮ್ಮ ಹತ್ರ. ಈಗ ನನ್ನ ಕ್ಷೇತ್ರದಲ್ಲೂ ಪ್ರೆಷರ್ ಇದೆ, ನೀವು ಇನ್ಚಾರ್ಜ್ ಇದ್ದೀರಿ, ನೀವು ರೆವಿನ್ಯೂ ಮಿನಿಸ್ಟರ್ ಇದ್ದೀರಿ ಅಂತೇಳಿ ಅಂತ ಯಾರೋ ಅದಕ್ಕೆ ಹೇಳ್ತೀನಿ. ಅದಕ್ಕೆ ನಾನು ಹೇಳಿದ್ದೀನಿ ಅವ್ರಿಗೆ, ಬೇಕಾದ್ರೆ ನನ್ನ ಸ್ವಂತ ದುಡ್ಡಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿ ನಿಮ್ಗೆ 1,000 ರೂಪಾಯಿದೆ ಟಿಕೆಟ್ ಕೊಟ್ಬಿಡ್ತೀನಿ, ಬೇಕಾದ್ರೆ ತಗೊಂಡು ಹೋಗಿ. ನೀವು ಟಿಕೆಟ್ ದುಡ್ಡು ಕೊಡೋದು ನಾನು ಕೊಡ್ತೀನಿ, ಟಿಕೆಟ್ ದುಡ್ಡು ಪರ್ಚೇಸ್ ಮಾಡಿ ನಿಮ್ಗೆ ಕೊಡ್ತೀನಿ. ನೀವು 1,000 ರೂಪಾಯಿ ಟಿಕೆಟ್ ಅಲ್ಲಿ ಹೋಗ್ಬಿಟ್ಟು ಬನ್ನಿ, ಬೇಕಾದ್ರೆ ವೆಹಿಕಲ್ ಅರೇಂಜ್ ಮಾಡಿಕೊಡ್ತೀನಿ. ಸೊ ಅಷ್ಟು ಒತ್ತಡ ಇದ್ರೆ ಎಲ್ಲ ಒಂದ್ ಕಡೆ ನಾವು ಸ್ವಲ್ಪ ಸೆಲ್ಫ್ ರೆಗ್ಯುಲೇಷನ್ ಆಗ್ಬೇಕು ಅಂತ. ಒಳ್ಳೆ ಪಾಯಿಂಟ್. ಪಕ್ಷಾತೀತವಾಗಿ ಬೆಂಬಲ, ಅವರು ಕೆಲವು ಸಲಹೆಗಳನ್ನು ನಾವು ತಗೊಂಡಿದ್ದೇವೆ. ಅದಾದ್ಮೇಲೆ ಎಲ್ಲ ಚರ್ಚೆ ಮಾಡಿ ಅವ್ರು ಹೇಳಿದ್ದು ಸಲಹೆಗಳನ್ನ ತಗೊಂಡು ಇವತ್ತು ಸರ್ವಾನುಮತದ ತೀರ್ಮಾನ ಇದು. ಅದಕ್ಕೆ ಎಲ್ಲರೂ ಬಂದು ಅವರೇ ಬರ್ತೀವಿ ಅಂತೇಳಿ ಇವತ್ತು ಎಲ್ಲರೂ ಬಂದು ಉಪಸ್ಥಿತರಿದ್ದಾರೆ. ಪಾರ್ಟಿ ಪಕ್ಷ ಹೊರತುಪಡಿಸಿ ಸಾರ್ವಜನಿಕರಿಗೆ ಆದ್ಯತೆ ಸಿಗಬೇಕು, ಯಾಕಂದ್ರೆ ರಾಜ್ಯದ ಮೂಲೆಯಿಂದ ಬರ್ತಾರೆ. ಆಮೇಲೆ ಹಾಸನ ಜಿಲ್ಲೆಯವರು, ಈಗ ಏನಾಯ್ತು ಹೋದ್ ವರ್ಷ ಹಾಸನ ಜಿಲ್ಲೆಯವರು ಇಲ್ಲಿ ಮುಖ ನೋಡ್ಕೊಂಡು ನಿಂತ್ಕೊಳ್ಳೋಂಗಾಯ್ತು. ಯಾಕಂದ್ರೆ ಪಾಸ್ಗಳು ಎಲ್ಲೆಲ್ಲಿಂದ, ಬೆಂಗಳೂರಿಂದ ಬರ್ತಾ ಇದ್ದಾರೆ, ಎಲ್ಲ ಬೆಂಗಳೂರಿನವ್ರು ಬರ್ತಾ ಇದ್ದಾರೆ. ಹಾಸನದವರು ಲೈನ್ ಅಲ್ಲಿ ನಿಂತಿದ್ದಾರೆ, ಬೆಂಗಳೂರಿನವರು ಅಲ್ಲಿ ಬಂದು ಹೋಗ್ತಾ. ಕೊನೆಗೆ ಏನಾಗಿದೆ, ಶಾಸಕರು ಹೇಳಿದ್ರು, ನಿಮ್ಗೆ ಹೇಳ್ತೀನಿ, ಹೋದ ವರ್ಷ ಒಂದ್ ಸಂದರ್ಭ ಪಾಸ್ ಕೊಡ್ತೀವಿ ಅಂದ್ರೆ ಅಯ್ಯೋ ಬೇಡ ಸ್ವಾಮಿ ಅಂತ ಹೇಳೋ ಪರಿಸ್ಥಿತಿ. ಯಾಕೆ ಅಂದ್ರೆ ಪಾಸ್ ಲೈನ್ ಲಾಂಗ್, ಹಂಗಾಗಿ ನಾನು ಜನರಲ್ ಲೈನ್ ಅಲ್ಲೇ ಓದ್ತೀನಿ ಬಿಡ್ರಿ, 1,000 ರೂಪಾಯಿ ಟಿಕೆಟ್ ತಗೊಂಡು ನಿಮ್ದು ಪಾಸೇ ಬೇಡ ಅನ್ನುವಂತ ಮಟ್ಟಕ್ಕೂ ಬಂದಿತ್ತು. ಅದು ಅವ್ರದ್ದು ಓಕೆ. ಇದು ಒಂದು ಒಳ್ಳೆ ಪ್ರಶ್ನೆ ತಾವು ಕೇಳಿದ್ರಿ. ನಾವು ಮಾತಾಡುವಾಗ ಹೇಳ್ತೀವಿ 24 ಗಂಟೆ ದರ್ಶನ ಅಂತ ಹೇಳ್ತೀವಿ. ಲಾಸ್ಟ್ ಇಯರ್ ಹಿಂಗೆ ಆಯ್ತು. ಆದ್ರೆ ಪ್ರಾಕ್ಟಿಕಲಿ 24 ಗಂಟೆ ಅಲ್ಲಿ ಆಗೋದಿಲ್ಲ. ಯಾಕೆ ಅಂದ್ರೆ ಅವರು ರಾತ್ರಿ ದೇವಿ ಅಲಂಕಾರಕ್ಕೆ ಮತ್ತೆ ದಿನದ ಪೂಜೆಗೆ ಕೆಲವು ಗಂಟೆಗಳ ಕಾಲ ಅದನ್ನ ಕಂಪಲ್ಸರಿಯಾಗಿ ಸಾರ್ವಜನಿಕ ವೀಕ್ಷಣೆಗೆ, ಭಕ್ತಾದಿಗಳ ವೀಕ್ಷಣೆಗೆ ಅವಕಾಶ ಇರೋದಿಲ್ಲ. ಸೊ ಆ ಒಂದು ಸಮಯ ಕೆಲವು ದಿನ 6 ಗಂಟೆ ತಗೊಂಡಿದೆ ಪೂಜೆ ಕೈಂಕರ್ಯಗಳು. ಸೊ ಹಾಗಾಗಿ ನಾನು ಈ ಬಾರಿ DC ಅವ್ರಿಗೆ ಹೇಳಿದ್ದೇನೆ, ಅದನ್ನೆಲ್ಲ ಸ್ವಲ್ಪ ಆದಷ್ಟು ಸೀಮಿತ ಮಾಡಬೇಕು ಅಂತ ಹೇಳಿ. 24 ಗಂಟೆ ದೇವಾಲಯ ಬಾಗಿಲು ತೆಗೆದಿರುತ್ತೆ, ಆದ್ರೆ ಸಾರ್ವಜನಿಕರಿಗೆ 24 ಗಂಟೆ ಬಿಡ್ಲಿಕ್ಕೆ ಆಗೋದಿಲ್ಲ. ಆ ಪೂಜಾ ಸಂದರ್ಭದಲ್ಲಿ
ಹೊರತುಪಡಿಸಿ ಬೇರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಅರೌಂಡ್ ದ ಕಾಕ್ಟು ದೇವಸ್ಥಾನ ಸಾರ್ವಜನಿಕರಿಗೆ ವೀಕ್ಷಣೆ ಇರುತ್ತೆ. ದೇವಸ್ಥಾನ ಬಾಗ್ಲಾಕಲ್ಲ, ಆದ್ರೆ ಸಾರ್ವಜನಿಕರಿಗೆ ಪೂಜಾ ಸಂದರ್ಭದಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ. ಅದು ಅವರ ಪದ್ಧತಿ, ಅದು ನಾವು ಮಾಡಿರೋದಲ್ಲ, ಪೂಜಾರಿಗಳ ಅವರ ಶಿಸ್ತು ಅದು ಆ ರೀತಿ ಇರ್ತದೆ. ಸೊ ಅದನ್ನ ಹೊರತುಪಡಿಸಿ ಬೇರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಪ್ರವೇಶ ಅವಕಾಶ ಇರುತ್ತೆ. ನಾನು ಇನ್ನೂ ಡಿಸಿ ಅವರಿಗೆ ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ, ವಿಐಪಿಗಳು ಬಂದು ಒಳಗಡೆ ನಿಂತ್ಕೊಂಡ್ರು ಕೂಡ ಸಾರ್ವಜನಿಕರು ಆ ಟೈಮಲ್ಲಿ ಮೂವ್ಮೆಂಟ್ ಆಗ್ತಾನೆ ಇರಬೇಕು. ಏನು ವಿಐಪಿ ಅವರು ಯಾರೋ ಈಗ ಮೇಲಿನ 4-5 ನಾನು ವ್ಯಕ್ತಿಗಳು ಏನು ಹೇಳಿದ್ದೇನೆ, ರಾಜ್ಯಪಾಲರಿಂದ ಹಿಡಿದು ಮುಖ್ಯಮಂತ್ರಿಗಳ ಮುಖ್ಯ ನ್ಯಾಯಮೂರ್ತಿಗಳು ಅಂತವರು ಬಂದಾಗ ಬೇಕಾದ್ರೆ ಸಾರ್ವಜನಿಕರನ್ನ ನಾವು ಸ್ವಲ್ಪ ಒಂದು 5 ನಿಮಿಷ ನಿಲ್ಲಿಸಬಹುದು. ಸಂದರ್ಭದಲ್ಲೂ ಸಾರ್ವಜನಿಕರು ಪ್ರವೇಶವನ್ನ ನಡೀತಾನೆ ಇರಬೇಕು. ಯಾರೇ ಬಂದ್ರು ಅವ್ರು ಬರ್ಲಿ, ವಿಐಪಿಗಳು ಪೂಜೆ ಮಾಡ್ಕೊಳ್ಳಿ, ಆದ್ರೆ ಸಾರ್ವಜನಿಕರು ನಿಲ್ಬಾರ್ದು. ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗುವಂತಹದ್ದು ನಡೀತಾನೆ ಇರುತ್ತೆ ಹೇಳಿ. ಸೊ ಸ್ವಲ್ಪ ಸಾರ್ವಜನಿಕರಿಗೆ ಕೊಡಬೇಕು ಅನ್ನೋದು ಒಟ್ಟಾರೆ ಸಾರಾಂಶ. ಸೊ ಇಷ್ಟು ವಿಷಯಗಳನ್ನ ಎಲ್ಲರ ಜೊತೆಗೂ ಚರ್ಚೆ ಮಾಡಿ ನಿಮ್ಮ ತಯಾರಿ ನಡುವೆ ಒಂದು ಆರೋಪ ಇದೆ ಸರ್. ಕಾರ್ಯಕ್ರಮದ ನಿರ್ವಹಣೆಯ ಜವಾಬ್ದಾರಿಯನ್ನು ಒಬ್ಬರಿಗೆ ಕೊಟ್ಟಿದ್ದೀರಾ, ಅದರಲ್ಲಿ ಟೆಂಡರ್ ಗೋಲ್ಮಾಲ್ ಆಗಿದೆ ಅಂತ ಒಂದು ಆರೋಪ ಬಂದಿದೆ. ಚೆಕ್ ಮಾಡಿ ಚೆಕ್ ಮಾಡಿಸೋಣ ಬಿಡಿ, ನಾನು ಚೆಕ್ ಮಾಡಿಸ್ತೇನೆ. ಅಲ್ಲ, ಪ್ರತಿ ವರ್ಷ ಇದಕ್ಕೆ ಒಂದು ಬಜೆಟ್ ಇದೆ. ಈ ವರ್ಷನೂ ಕೂಡ ಬಜೆಟ್ ಸ್ವಲ್ಪ ಮಾಡಿದ್ರು ಅವರು, ಇನ್ನು ಸಾಲೋದಿಲ್ಲ ಅಂತೇಳಿ ಹೆಚ್ಚಿನ ಬಜೆಟ್, ಯಾಕಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಈ ವರ್ಷ ಆಡ್ ಆಗಿದೆ. ಸೊ ಅದಕ್ಕೆಲ್ಲಾನು ಸ್ವಲ್ಪ ರಾಜ್ಯದ ಎಲ್ಲಾ ಕಡೆಗಳಿಂದ ಕಲಾ ತಂಡಗಳು ಬರ್ತವೆ, ಜಾನಪದ ಕಲಾ ತಂಡಗಳು. ಸೊ ಅದಕ್ಕೆಲ್ಲ ಬೇಕಾದಂಗೆ ಇನ್ನೂ ಒಂದು ಸ್ವಲ್ಪ ರಿವೈಸ್ ಮಾಡಿ ಮುಜರಾಯಿ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೊಳ್ಳಿ ಅಂತ ನಾನು ಹೇಳಿದ್ದೇನೆ. ಸೊ ಹೋದ ವರ್ಷ ಎಷ್ಟು ಖರ್ಚಾಗಿತ್ತು ಮಾರುತಿ? 680. ಈ ವರ್ಷ ಇನ್ನೊಂದು ಸ್ವಲ್ಪ ಅದನ್ನ ಅಂದಾಜಾಗಿ ಇಟ್ಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಇವತ್ತು. ಹೌದು, ಮಾಡಿದೀವಿ. ಅದನ್ನೆಲ್ಲ ನಾನು ಡಿಸಿ ಅವ್ರಿಗೆ ಏನ್ ಹೇಳ್ಬೇಕೆಲ್ಲ ಹೇಳಿದೀನಿ. ಸುಮ್ನೆ ನಾನು ಎಲ್ಲಾರ ಮುಂದೆ ಮಾತಾಡಿ ಯಾರ ಬಗ್ಗೆ ಯಾರಿಗೂ ಮನಸ್ಸಿಗೆ ನೋವು ಮಾಡಿಸೋದಕ್ಕೆ ಇಷ್ಟ ಇಲ್ಲ. ಅದನ್ನು ಮಾಡಿದೀವಿ. ಅದೆಲ್ಲ ಇಲ್ಲಿ ಹೇಳಿ ಏನಾಗುತ್ತೆ, ನಾನು ಯಾರಿಗೂ ಮುಟ್ಟು ಮಾಡೋದು ನನ್ನ ಉದ್ದೇಶ ಅಲ್ಲ. ನಮ್ಗೆ ಭಕ್ತಾದಿಗಳಿಗೆ ಚೆನ್ನಾಗಿ ದರ್ಶನ ಆಗ್ಬೇಕು, ಸಾರ್ವಜನಿಕರಿಗೆ ಹೆಚ್ಚಿನ ಆದ್ಯತೆ ಸಿಗ್ಬೇಕು, ಆದ್ರೆ ವಿಐಪಿಗಳಿಗೂ ಒಂದು ಗೌರವವಾಗಿ ನಾವು ನಡೆಸ್ಕೋಬೇಕು. ಹೇಳಿದ್ದೀನಿ ಯಾರು ಎಷ್ಟೊತ್ತು ಏನು ಫಸ್ಟ್ ವಿಸಿಟ್ ಅಲ್ಲಿ ಎಷ್ಟು ನಿಮಿಷ ಬಿಡಬೇಕು, ಸೆಕೆಂಡ್ ವಿಸಿಟ್ ಅಲ್ಲಿ ಎಷ್ಟು ನಿಮಿಷ ಬಿಡಬೇಕೆಲ್ಲ ಹೇಳಿದ್ದೀನಿ. ಬಟ್